ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ BS ನರ್ಸಿಂಗ್ 5th ಸೆಮಿಸ್ಟರ್ ಎಜುಕೇಷನ್ ಟೆಕ್ನಾಲಜಿ ಆ್ಯಂಡ್ ನರ್ಸಿಂಗ್ ಎಜುಕೇಷನ್ ಅಂತಂದು ಇಂಪಾರ್ಟೆಂಟ್ ಕ್ವೆಶನ್ ಅಂತಂದು ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಫಸ್ಟ್ ಸೆಮಿಸ್ಟ್ರದ್ದು 4 ಸಬ್ಜೆಕ್ಟು ಮತ್ತು ಥರ್ಡ್ ಸೆಮಿಸ್ಟ್ರದ್ದು ಕೂಡ 3 ಸಬ್ಜೆಕ್ಟ್ಗಳು ವೀಡಿಯೋ ಮಾಡಿದ್ದೆ. ಸೊ ಅದ್ರ ತಕ್ಕಂಗೆ 5th ಸೆಮಿಸ್ಟರ್ ಹುಡುಗರು ಕೂಡ ನಮಗೂ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ ಕೊಡಿ ಅಂತ ಹೇಳ್ತೀರಿ. ಬಟ್ ನಿಮ್ಗೆ ಒಂದು ನೆನ್ಪಿಡಬೇಕು, ನಿಮ್ಮ ಗಾಳಿ ಈಗ 4 ಎಕ್ಸಾಮ್ ಬರ್ದಿದ್ದೀರ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್. ನಿಮಗೆ ಎಕ್ಸಾಮ್ಗೆ ಯಾವ ರೀತಿ ಓದಬೇಕು, ಏನೇನು ಇಂಪಾರ್ಟೆಂಟು ಮತ್ತು ಏನೆಲ್ಲ ಓದಿದರೆ ನಾನು ಚೆನ್ನಾಗಿ ಸ್ಕೋರ್ ಆಗುತ್ತೆ ಅಂತಲೂ ಕೂಡ ನಿಮಗೆ ಐಡಿಯಾ ಇದೆ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ತೀರಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾತ್ರ ಕೊಡ್ತೀನಿ. ಬಟ್ ನಿಮಗೆ ಗೊತ್ತಿರುವಾಗೆ ನಿಮಗೆ ಗೊತ್ತಿದೆ, ಓಕೆ, ಎಕ್ಸಾಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ವೆಶನ್ಸ್ ಕೂಡ ಬರ್ತವೆ. ಸೊ ಅಟ್ಲೀಸ್ಟ್ ನಾನು ಸಿಲೆಬಸ್ನ ಒಂದು 2 ಟೈಮ್ಸ್ ಆದರೂ ರಿವೈಸ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ಓದ್ಕೋಬೇಕಂತ ನಿಮಗೂ ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. ಸೊ ನಾನು ನಿಮಗೆ ಇವಾಗಲೂ ಕೂಡ ಹೇಳೋದಷ್ಟೇ, ಈ ವಿಡಿಯೋ ನೋಡಿದ ತಕ್ಷಣ ಸಡನ್ನಾಗಿ ಇಷ್ಟೇ ಕ್ವೆಶನ್ಸ್ ನಂತರ ದಯವಿಟ್ಟು ನೋಡೋಕೋಬೇಡಿ. ಈ ಒಂದು ಕ್ವೆಶನ್ಸ್ ನೀವು ಏನು ಕೊಡ್ತಿದ್ದೀನಿ ನಾನೀಗ, ಇವನ್ನ ಲಾಸ್ಟ್ ಒಂದು 2 ಡೇಸ್ ಇದ್ದಾಗ, ಅಂದರೆ ಎಕ್ಸಾಮ್ಗೆ ಇನ್ನೂ 2 ಡೇಸ್ ಇದ್ದಾಗ ಅವಾಗ ಇವನ್ನೆಲ್ಲನೂ ಕೂಡ ಕ್ವೆಶನ್ನ ಪ್ರಿಪೇರ್ ಆಗಿಬಿಡ್ರಿ. ಓಕೆ, ಆಮೇಲೆ ಬೇರೆನೂ ಓದ್ಕೊಳ್ಳೋದು. ಇವಾಗೇನು ಟೈಮ್ ಇದೆ, ಥಿಯರಿ ಎಲ್ಲನೂ ಕೂಡ ಚೆನ್ನಾಗಿ ಓದ್ಕೊರಿ. ಕ್ವೆಶನ್ಸ್ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಇದ್ದಾವೆ, ಅವನ್ನೆಲ್ಲನೂ ಕೂಡ ಸಾಲ್ವ್ ಮಾಡಿಕೊಂಡು ಎಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡ್ಕೊರಿ, ಡಿಸ್ಕಷನ್ ಮಾಡಿರಿ. ಬಟ್ ಇವಾಗ ಕೊಡುವಂಥ ಕ್ವೆಶನ್ಸ್ನ ಓನ್ಲಿ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಮಾತ್ರ ಮೆನ್ಷನ್ ಮಾಡ್ತಾಯಿದ್ದೀನಿ. ಇವೇ ಫಿಕ್ಸ್ಡ್ ಬರ್ತಾವೆ ಅಂತ ಹೇಳ್ತಿಲ್ಲ, ನೆನ್ಪಿಟ್ಕೋರಿ. ಓಕೆ, ಸರಿ, ನೋಡಿ, ಪದೇ ಹೇಳ್ತಿದ್ದೀನಿ, ಇಷ್ಟೇ ಕ್ವೆಶನ್ ಓದೋಕೆ ಇನ್ನೂ ಟೈಮ್ ಬೇಜಾನೇ ಇದೆ, ಓದ್ಕೊಳ್ಳಿ. ಬಟ್ ಇವು ಮಾತ್ರ ಇಂಪಾರ್ಟೆಂಟ್ ಮಾತ್ರ. ಓಕೆ, ಸರಿ, ಈಗ ಯೂನಿಟ್ 1 ಇಂಟ್ರಡಕ್ಷನ್ ಆ್ಯಂಡ್ ಥಿಯರಿಟಿಕಲ್ ಫೌಂಡೇಶನ್ಸಲ್ಲಿ ನಿಮಗೆ ಕ್ವೆಶನ್ಸ್ನ ನೀವು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ, ನೀವು ಬರ್ಕೊತಿರೋ ಅಥವಾ ಫೋಸ್ ಮಾಡಿ ಬರ್ಕೊತಿರೋ ಅಥವಾ ಏನು ಸ್ಕ್ರೀನ್ಶಾಟ್ ಹೊಡ್ಕೊತಿರೋ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಯೂನಿಟ್ 2ದಲ್ಲಿ ಕೂಡ ಅಸೆಸ್ಮೆಂಟ್ ಆ್ಯಂಡ್ ಪ್ಲ್ಯಾನಿಂಗಲ್ಲಿ ಬಂತಂದರೆ ಅದರಲ್ಲೂ ಕೂಡ ನಿಮಗೆ ಕ್ವೆಶನ್ಸ್ 3 ಕೊಟ್ಟಿದ್ದೀನಿ. ಓಕೆ, ಈ 3 ಕೊಟ್ಟಿದ್ದೀನಿ, 4 ಕೊಟ್ಟಿದ್ದೀನಿ ಅಂತಂದರೆ ಪ್ಲೀಸ್ ಅಷ್ಟೇ ಓದೋಕೋಬಿಡಿ. ದಯವಿಟ್ಟು ನಿಮಗೆ ಪದೇ ಹೇಳ್ತೀನಿ, ಭಾಳಷ್ಟು ಕ್ವೆಶನ್ಸ್ನ ರೆಫರ್ ಮಾಡ್ಕೊರಿ. ಯೂನಿಟ್ 3 ಬಂತಂದರೆ ಇಂಪ್ಲಿಮೆಂಟೇಷನ್. ಓಕೆ, ಇಂಪ್ಲಿಮೆಂಟೇಷನಲ್ಲೂ ಕೂಡ ನಿಮಗೆ 5 ಕ್ವೆಶನ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಯೂನಿಟ್ 4ದಲ್ಲಿ ಟೀಚಿಂಗಿಂದ ಕ್ಲಿನಿಕಲ್ ಸೆಟ್ಟಿಂಗ್ ಆ್ಯಂಡ್ ಟೀಚಿಂಗ್ ಮೆಥಡ್ಸ್ ಅಂತ ಕಾಣಿಸ್ತಿದೆ. ಇದು ಇಂಪಾರ್ಟೆಂಟ್ ಚಾಪ್ಟರ್, ನಿಮಗೆ ಕೂಡ ಗೊತ್ತಿರೋ ಹಾಗೆ ಕ್ಲಿನಿಕಲ್ ಮೆಥಡ್ಸ್ ಆಫ್ ಟೀಚಿಂಗ್ಸ್ ಏನಿದ್ದಾವೆ ಇವನ್ನೆಲ್ಲನೂ ಕೂಡ ಎಲ್ಲನೂ ಕೂಡ ಪರ್ಫೆಕ್ಟಾಗಿ. ಓಕೆ, ಯೂನಿಟ್ 5ದಲ್ಲಿ ಎಜುಕೇಷನ್ ಆ್ಯಂಡ್ ಟೀಚಿಂಗ್ ಮೀಡಿಯಾ. ಓಕೆ, ಮೀಡಿಯಾಸ್ಗಳು ಬರ್ತವೆ, ಇದನ್ನು ಕೂಡ ನೋಡ್ಕೋಬೇಕಾಗ್ತದೆ. ನಿಮಗೆ ಟೋಟಲಾಗಿ ಇದರಲ್ಲೂ ಕ್ವೆಶನ್ಸ್ ಕೂಡ 4 ಕೊಟ್ಟಿದ್ದೀನಿ, ಅಂದರೆ ಸಬ್ಬದವ ನೋಡ್ಕೊರ್ಬೇಕು. ಅದಕ್ಕೆ ಯೂನಿಟ್ 6 ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಮೆಥಡ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಅಂತದೆ. ಇದರಲ್ಲೂ ಕೂಡ ನಿಮಗೆ ಕ್ವೆಶನ್ಸ್ಗಳು 6 ಸಿಗ್ತವೆ. ಓಕೆ, ನೆಕ್ಸ್ಟ್ ಯೂನಿಟ್ 7ನಲ್ಲಿ ಬಂತಂದರೆ ಗೈಡೆನ್ಸ್ ಆರ್ ಅಕಾಡೆಮಿಕ್ ಅಡ್ವೈಸಿಂಗ್ ಆರ್ ಕೌನ್ಸ್ಲಿಂಗ್ ಆ್ಯಂಡ್ ಡಿಸಿಪ್ಲಿನ್. ನಿಮ್ಗೆ ಹಳೆ ಗೈಡೆನ್ಸ್ ಕೌನ್ಸ್ಲಿಂಗ್ ನೀವು ಮೇ ಬಿ ಸೈಕಾಲಜಿಲಿ ಕಲ್ತಿರಿ ಏನೋ, ಮೇ ಬಿ ಕಲ್ತಿರೋ ನಿಮಗೆ ಗೊತ್ತಿಲ್ಲ, ಮೇ ಬಿ ಕಲ್ತಿರ್ತೀರ ಅಂತ ಅನ್ಕೊಂಡಿರ್ತೀನಿ ನಾನು. ಯಾಕಂದರೆ ಗೈಡೆನ್ಸ್ ಕೌನ್ಸ್ಲಿಂಗ್ ಅಲ್ಲೂ ಕೂಡ ನಿಮಗೆ ಸೈಕಾಲಜಿಯಲ್ಲೇ ಕಲ್ತಿರ್ತಾರೆ. ಸೊ ಮುಂದುವರೆದು ಸ್ವಲ್ಪ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಸೊ ಬೆಟರ್ ನಿಮಗೆ ಸ್ಕೋರಿಂಗ್ ಮಾಡುವಂಥ ಸಬ್ಜೆಕ್ಟು, ಯಾಕಂದರೆ ಇದು ಫಿಕ್ಸ್ಡ್ ಇರ್ತದೆ. ಯಾಕಂದರೆ ಕಲ್ತಿರಾಗಲೇ, ಅದಕ್ಕೆ ಹೇಳ್ತಿದ್ದೀನಿ. ಸರಿ, ಇದರಲ್ಲೂ ಕೂಡ ನಿಮಗೆ 4 ಕ್ವೆಶನ್ಸ್ ಕೊಟ್ಟಿದ್ದೀನಿ. ನಿಮಗೆ ಏನಪ್ಪ ಅಂದರೆ ಗೈಡೆನ್ಸ್ ಆ್ಯಂಡ್ ಕೌನ್ಸ್ಲಿಂಗ್ ಫುಲ್ಲಿ ಅದ್ರ ಬಗ್ಗೆ ಫುಲ್ ನಿಮಗೆ ಗೊತ್ತಿತ್ತು ಅಂದರೆ ಅದು ಕೌನ್ಸ್ಲರ್ ಆಯಿತು, ಕೌನ್ಸ್ಲಿಂಗ್ ಆಯಿತು, ಎಲ್ಲರೂ ಕೂಡ ಪ್ರತಿಯೊಂದು ಕೂಡ ಡಿಫ್ರೆನ್ಸ್ ಆಯಿತು, ಎಲ್ಲನೂ ಕೂಡ ತಿಳ್ಕೊಂಬಿಟ್ರೆ ಈ ಚಾಪ್ಟರ್ ಈಸಿ ಆಗಿಬಿಡ್ತದೆ. ನೆಕ್ಸ್ಟ್ ನಿಮ್ಗೆ ಯೂನಿಟ್ 8 ಎಥಿಕ್ಸ್ ಆ್ಯಂಡ್ ಎವಿಡೆನ್ಸ್ ಬೇಸ್ಡ್ ಟೀಚಿಂಗ್, EBT ಅಂತ ಹೆಂಗೆ ಕರಿತೀವಿ, ಆದರೆ ಇನ್ನು ನರ್ಸಿಂಗ್ ಎಜುಕೇಷನ್ ಅಂತ ಕೊಟ್ಬಿಟ್ಟಿದಾರೆ. ಸೊ ಇದರನ್ನು ಕೂಡ ನೋಡ್ಕೋರಿ, ಕ್ವೆಶನ್ಸ್ ಎಷ್ಟಿದಾವೆ. ಓಕೆ, 2 ಕೊಟ್ಟಿದ್ದೀನಿ ಅಂತ ಗೊತ್ತೆ. ಓಕೆ, 2 ಕ್ವೆಶನ್ಸು. ಓಕೆ, ಇಷ್ಟೇ ಕೊಟ್ಟಿದ್ದೀನಿ ಅಂತಂದು ಪ್ಲೀಸ್ ದಯವಿಟ್ಟು ಇಷ್ಟೇ ನೋಡ್ಕೊಬಿಡ್ರಿ. ಪದೇ ಹೇಳ್ತಿದ್ದೀನಿ, ಇವು ಇಂಪಾರ್ಟೆಂಟಪ್ಪ. ಇನ್ನೂ ಒಂದು 2 ಡೇಸ್ ಇದೆ ಎಕ್ಸಾಮ್ ಅಂತಂದರೆ ಇವನ್ನಿಷ್ಟು ಓದ್ಕೊಳ್ಳೋಣ. ನಿಮ್ಗೆ ಒಂದು ಐಡಿಯಾ, ಅಂದರೆ ಇದರಲ್ಲಿ ಏನಾಗ್ತಂದರೆ ಎಷ್ಟೊಂದು ಕವರ್ ಆಗ್ತವೆ ನಿಮಗೆ, ಅಂದರೆ SS ಮಾತ್ರ ಕೊಟ್ಟಿದ್ದೀನಿ ನಿಮಗೆ. ಸೊ ಬೆಟರ್ ಎಲ್ಲನೂ ಕೂಡ ಓದೋಕ್ಕೆ ಟ್ರೈ ಮಾಡಿ. ಇನ್ನೂ ಕೂಡ ತೀರಾ ಇಂಪಾರ್ಟೆಂಟ್ ಅಂತ ಬಂತಂದರೆ ನಿಮಗೆ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ ನೋಡುವಂಥದ್ದು, ಟೆಲಿಗ್ರಾಮಲ್ಲಿ ಅಂತ ಹಾಕಿರ್ತೀನಿ, ನೋಡ್ಕೊಳ್ಳಂತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನಷ್ಟೇ, ಬಾಯ್.